ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗದ್ರಿ ಎಲ್ಲರೂ ಆರಾಮದಿರ ಅನ್ಕೋತೀನಿ. ಬರ್ರಿ ಇವತ್ತಿನ ವಿಡಿಯೋ ಏನು ಸ್ಪೆಷಲ್ ನೋಡ್ಕೊಂಡು ಬರ್ರಿ ಅಂತ. ಏನು ಕಾಯಿಪಲ್ಲೆ ತೊಳೆದು ಎದಕ್ಕೆ ಕುಕಿಂಗ್ ಮಾಡಕ್ ಬೇಕು. ಓಕೆ ಓಕೆ ರೈಟ್ ಸರ್ ರೀ. ಯಗಮೆ ಬರತ್ತಾಳ. ಏನಷ್ಟದ ಗ್ಲಾಸ್ ಸರಿಯಲ್ಲಾಗ್ಯಾರ ಅವರು. ಅವರು ಪಾಪ ವೆಜಿಟೇಬಲ್ ತಗೊಳತ್ತಾರ. ತಗೋ, ಇವತ್ತು ಮಾರ್ಕೆಟ್ ಐತಲ್ಲ, ಸೊ ಹೌದಿಲ್ಲ ಪಾಪ. ಯಾವ ಮಗು ಅದು? ಯಾರೆಲ್ಲ ಲಾಸ್ಟ್ ವ್ಲಾಗ್ ನೋಡಿರ್ತೀರಿ ಅವ್ರಿಗೆ ಹೇಳಿದೆ ನಾನು. ಕ್ರಿಸ್ಮಸ್ ಹಾಲಿಡೇ ಮತ್ತು ನ್ಯೂ ಇಯರ್ ಹಾಲಿಡೇಸ್ಗೆ ನಮ್ಮ ಸಿಸ್ಟರ್ ಇನ್ ಲಾಸ್ ಬಂದಿದ್ದರು, ಕಸಿನ್ಸ್ ಬಂದಿದ್ದರು. ಅದಕ್ಕೆ ನಾವು ಹೊರಗಡೆ ಹೋಗಿ ಬಂದಿದ್ವಿ. ಅದರ ನೆಕ್ಸ್ಟ್ ಡೇ ಕಂಟಿನ್ಯೂ ವಿಡಿಯೋ ಇದು. ಏನಪ್ಪ ಅಂದರೆ, ನಮ್ಮ ಸಿಸ್ಟರ್ ಇನ್ ಲಾಗ್ ನಾವು ರೈಲ್ವೆ ಸ್ಟೇಷನ್ಗೆ ಡ್ರಾಪ್ ಮಾಡಕ್ಕೆ ಹೊಂಟಿದ್ವಿ. ನೋಡ್ಬೋದು, ಆಗಮ್ಯ ಅದು ಇದು ಕ್ವಶನ್ ಕೇಳಾಕತ್ತಿದ್ಲು. ಅದಾದಮೇಲೆ ನೆಕ್ಸ್ಟ್ ಏನೆಲ್ಲ ಆಗುತ್ತೆ ನೋಡ್ಕೊಂಡು ಬರೋಣ ಅಂತ. Staring a photo. Don't forget the way you look me in the eyes. And I keep you in my heart. In my heart is where you are. ಹೇಳ್ದಂಗೆ ನಾವು ನಮ್ಮ ಸಿಸ್ಟರ್ನ ಕರ್ಕೊಂಡು ರೈಲ್ವೆ ಸ್ಟೇಷನ್ಗೆ ಹೊಂಟಿದ್ವಿ. ನೋಡಿರಿ, ನಮ್ಮ ಬಿಜಾಪುರದ ಹೊಸ ರೈಲ್ವೆ ಸ್ಟೇಷನ್ ಎಷ್ಟು ಚಂದ ಮಾಡ್ಯಾರಲ್ಲ, ಫುಲ್ ರೆನೋವೇಟ್ ಮಾಡ್ಯಾರ ನೋಡಿರಿ. ಹಾಗೆ ಗೋಲ್ ಗುಂಬಜ್ ಐತಿ. ಅದಾದಮೇಲೆ ಟೀನಾ ಹಗ್ ಮಾಡಕತ್ತಿದ್ಲು, ಮಿಸ್ ಮಾಡ್ಕೋತೀನಿ ಹಂಗೆ ಹಿಂಗೆ ಅಂತ ಅನ್ನಕತ್ತಿದ್ರು ಅವ್ರ ಸಿಸ್ಟರ್ಸ್ ಟಾಕ್ಸ್. ಅದಾದಮೇಲೆ ಅಗಮ್ಯ ಫುಲ್ ಎಕ್ಸೈಟೆಡ್, ಯಾಕಂದ್ರೆ ಆಕಿ ರೈಲ್ವೆ ಹೆಂಗಿರುತ್ತೆ ಟ್ರೈನ್ ಅಂಥೇಳಿ ಭಾಳ ಒಂಥರ ಕ್ಯೂರಿಯಾಸಿಟಿ ಇತ್ತು. ಏನಿರುತ್ತೆ, ಹೆಂಗಿರುತ್ತೆ ಜರ್ನಿ ಅಂಥೇಳಿ. ನೋಡಿರಿ, ನನಗೆ ಬಾಯ್ ಅಮ್ಮ ನೀ ಹೋಗು ಹೋಗು ಅಂತ ಅನ್ನಕತ್ತಿದ್ಲು. ನಾನು ಹೋಗ್ತೀನಿ ಅವ್ರ ಜೊತೆ ಅಂತ ಅನ್ನಕತ್ತಿದ್ಲು. ಅದಾದಮೇಲೆ ಅವರಿಗೆ ಸೀಟ್ ಅದೆಲ್ಲ ನೋಡಿ ಅವರಿಗೆ ಅಲ್ಲಿ ಕೂಡಿಸಿ ನಾವು ವಾಪಸ್ ಬರಕತ್ತಿದ್ವಿ. ಇದೆ ಸೀಟ್. ಓಕೆ ಬಾಯ್. ಎಸ್, ಮನೆಗೆ ಹೋಗನಕತ್ತಿದ್ಲು. ಆ್ಯಂಡ್ ಹಿಯರ್ ಯು ಕ್ಯಾನ್ ಸಿ ಅವರ್ ಬ್ಯೂಟಿ ಆಫ್ ಬಿಜಾಪುರ್ ಗೋಲ್ ಗುಂಬಜ್. ಓವರ್ ಆಲ್ ಲುಕ್ ಹಿಂಗಿತ್ತು ರೈಲ್ವೆ ಸ್ಟೇಷನ್ದು. ಚಂದ ಮಾಡ್ಯಾರ, ಹೊಸದು ಚಲೋ ಅನ್ಸಕತ್ತಿತ್ತು ನೋಡಕ್ಕೆ. ಅದಾದ್ಮೇಲೆ ಬರುವಾಗ ಗಮ್ಯ ಫುಲ್ ಅಳಕತ್ತಿದ್ಲು. ನಾನು ಅವ್ರ ಜೊತೆ ಹೋಗ್ತೀನಿ ಅಂತ ಹೆಂಗೋ ರಂಬಿಸಿ ಕರ್ಕೊಂಡು ಬಂದ್ವಿ. ನಂಗೆ ಏನಾದರೂ ಟ್ರೀಟ್ ಬೇಕು ಅನ್ಲು, ಅದಕ್ಕೆ ರೆಸ್ಟೋರೆಂಟ್ ಕರ್ಕೊಂಡು ಬಂದ್ವಿ. ಅದಾದಮೇಲೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ನೋಡ್ರಿ, ಹಿಂಗಿತ್ತು ಓವರ್ ಆಲ್ ಲುಕ್ ರೆಸ್ಟೋರೆಂಟು. ಚಂದ ಡೆಕೋರೇಷನ್ ಮಾಡಿದ್ರು ಕ್ರಿಸ್ಮಸ್ದು, ನ್ಯೂ ಇಯರ್ದು. ಅದಾದಮೇಲೆ ನಾವು ಸ್ವಲ್ಪ ಚಾಟ್ಸದೆಲ್ಲ ತಿಂದಾದ್ಬಿಟ್ಟು ಸ್ವಲ್ಪ ರೀಲ್ಸ್ ಮಾಡಿದ್ವಿ, ವಿಡಿಯೋ ಮಾಡ್ಕೊಂಡ್ವಿ. ಸ್ವಲ್ಪ ಗಮ್ಯ ಡ್ಯಾನ್ಸ್ ಮಾಡಿದ್ಲು. ಮುಂದೆ ಏನೆಲ್ಲ ಆಗುತ್ತೆ ನೋಡೋಣ ಬರ್ರಿ. ಟುಬುಕ್ 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 ಟುಬುಕ್. ಹಂಗೂ ಹಿಂಗೂ ಮರ್ಸಿ ಆಕಿಗೆ ಸ್ವಲ್ಪ ತಿನ್ನಿಸಿ ರಂಬಿಸಿ ಹಾಗೆ ಸ್ವಲ್ಪ ಆಟ ಆಡಿಸ್ಕೊಂಡು ಮನೆಗೆ ಕರ್ಕೊಂಡು ಹೋಗ್ಬೇಕಂತ ಅಂದ್ಕೊಂಡ್ವಿ. ಅದಾದಮೇಲೆ ಅಲ್ಲಿ ಸ್ವಿಂಗ್ ಸ್ಲೈಡು ಎಲ್ಲ ಇತ್ತು. ಅದನ್ನೆಲ್ಲ ಚೆನ್ನಾಗಿ ಆಟ ಆಡಿದ್ವಿ. ಆಮೇಲೆ ಮುಂದೆ ಆಕಿಗೆ ಸ್ವಲ್ಪ ಡ್ಯಾನ್ಸ್ ಮಾಡಿಸಿ, ಆಕಿಗೆ ಡ್ಯಾನ್ಸ್ ಅಂದರೆ ಇಷ್ಟ, ಮರ್ಸೂನ್ ಅಂಥೇಳಿ ಡ್ಯಾನ್ಸ್ ಮಾಡಿಸಿದ್ವಿ. ಸೌಂಡ್ ಫುಲ್ ಇಡು. ಅಗಮ್ಯ
ಆಗಮ್ಮೆ ಅಗಮನ್ ಡ್ಯಾನ್ಸ್ ಎಲ್ಲ ಆಯಿತು. ಇವಾಗ ನಾನು ಅಗಮ ರೀಲ್ಸ್ ಶೂಟ್ ಮಾಡಕತ್ತಿದ್ವಿ. ವಿ ಹ್ಯಾಡ್ ಅ ಗ್ರೇಟ್ ಟೈಮ್. ಆ್ಯಕ್ಚುಲಿ ನಾವು ಪ್ಲ್ಯಾನ್ ಮಾಡೇ ಇರಲಿಲ್ಲ ನಾವು ಈ ಥರ ರೆಸ್ಟೋರೆಂಟ್ಗೆ ಹೋಗಬೇಕಂತ. ಬಟ್ ಅವತ್ತು ನ್ಯೂ ಇಯರ್ ಈವ್ನಿಂಗ್ ಇತ್ತು. ಸೊ ಚಲೋ ಅನ್ನಿಸ್ತು. ವಿ ಹ್ಯಾಡ್ ಕ್ವಾಲಿಟಿ ಟೈಮ್. ಮಜಾ ಮಾಡಿದ್ವಿ ಇಬ್ಬರು, ನಾನು ಅಕ್ಕಿ ಅಂದರು. ಅದಾದಮೇಲೆ ಮನೆಗೆ ಬಂದ್ವಿ. ಅಷ್ಟೊತ್ತಿಗೆ ಆಕಿನ ಮೂಡೆಲ್ಲ ಚಲೋ ಆಗಿತ್ತು. ವಿ ಹ್ಯಾಡ್ ಅ ಗ್ರೇಟ್ ಟೈಮ್. ಇದು ನೆಕ್ಸ್ಟ್ ಡೇ ಏನಪ್ಪ ಅಂದರೆ, ನಮ್ಮ ಸೈಡ್ ಆಲ್ಮೋಸ್ಟ್ ಗೊತ್ತಿರ್ತದೆ ಇಂಡಿಯನ್ಸ್ಗೆ ಬೆರಿ ಶವರ್ ಅಂತ ಮಾಡ್ತೀವಿ. ಕರಿ ಎರಿಯೋದಂತ ಸಂಕ್ರಾಂತಿ ಟೈಮ್ನಾಗೆ ಮಾಡ್ತೀವಿ. 5 ವರ್ಷ ಮಾಡೋದಿರ್ತೈತಿ. ಸೊ ಒಬ್ಬೊಬ್ರದ್ದು ಪದ್ಧತಿ ಚೇಂಜ್ ಇರ್ತಾವೆ. ಬಟ್ ನಮ್ಗೆ ಹೆಂಗೆ ತಿಳಿದೈತಿ ನಮ್ಮ ಪ್ರಕಾರ ನಾವು ಮಾಡೀವಿ. 5 ವರ್ಷದವರೆಗೂ ಮಕ್ಕಳಿಗೆ ಈ ಥರ ಕರಿ ಬಟ್ಟೆ ಹಾಕಿ, ಆಮೇಲೆ ಸೀಸ್ನಲ್ ಫ್ರೂಟ್ ಆಗಿರ್ಬೋದು, ಚುರುಮುರಿ ಮತ್ತು ಬಾರಿಕಾಯಿ ಏನೆಲ್ಲ ಅಂತೀವಿ ಅದನ್ನೆಲ್ಲ ಹಾಕಿಬಿಟ್ಟು ಚಾಕ್ಲೇಟ್ ಹಾಕಿ ಚುರುಮುರಿ ಹಾಕಿ ಎರಿತೀವಿ. ಇದು ಏನಪ್ಪ ರೀಸನ್ ಮಾಡೋದು ಅಂದ್ರೆ ಮಕ್ಕಳ ಯಶಸ್ಸು, ಗುಡ್ ಹೆಲ್ತ್, ವೆಲ್ತ್ಗಾಗಿ ಮಾಡ್ತಾರಂತ ಐತಿ. ಸೊ ನಮ್ಮ ಮಮ್ಮಿ ಇದನ್ನು ಮಾಡೋಣ ಅಂತ ಹೇಳಿ ಪ್ರತಿ ವರ್ಷ ಮಾಡಿಸ್ತಾರೆ. ಸೊ ಇದು 3rd ಇಯರು. ಲಾಸ್ಟ್ ಇಯರು ಮಾಡಿದ್ವಿ. ಯಾರೆಲ್ಲ ನೋಡಿಲ್ಲ ನಾನು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ದಾಗ ಕೊಟ್ಟಿರ್ತೀನಿ, ಡೂ ಚೆಕ್. ಓಕೆನಾ? ಸೊ ಈ ಥರ ನಮ್ಮ ಕಡೆ ಮಾಡ್ತೀವಿ. ಸೊ ಕೆಲವೊಬ್ರದ್ದು ಒಂದೊಂದು ಥರ ಪದ್ಧತಿ ಇರ್ತದೆ. ಬಟ್ ನಾವು ನಮ್ಗೆ ತಿಳಿದಂಗೆ ಅಂತೂ ಮಾಡೀವಿ. ಸೊ ಹಾಗಮ್ಮೆ ಫುಲ್ ಎಂಜಾಯ್ ಮಾಡಕತ್ತಿದ್ಲು. ಮತ್ತು ಜಲ್ದಿ ಮಾಡಿದ್ವಿ. ಇದು ಫುಲ್ ಪ್ಲ್ಯಾನ್ ಇರಲಿಲ್ಲ. ಬಟ್ ಟೈಮ್ ಏನಂದ್ರೆ ಆವತ್ತು ಚಲೋ ದಿನ ಇತ್ತು. ಸೊ ಹೀಗಾಗಿ ಜಲ್ದಿ ಹೋಗಿ ಮಾರ್ಕೆಟ್ಗೆ ಏನೆಲ್ಲ ಬೇಕಾಗ್ತದೆ ತೊಗೊಂಡು ಬಂದು ಮಾಡಿದ್ವಿ. ಶಿ ಎಂಜಾಯ್ಡ್ ಅ ಲಾಟ್ ನೋಡ್ಬೋದು. ಸೊ ಈಗಾಗಲೇ ಎಲ್ಲ ರೀಲ್ಸ್ದಾಗ ನೋಡಿರ್ತೀರಿ. ಸೊ ಯಾರೆಲ್ಲ ರೀಲ್ಸ್ ನೋಡಿರ್ತೀರಿ ಅವರು ಕಮೆಂಟ್ ಮಾಡಿ ಹೇಳ್ರಿ. ಓಕೆನಾ? ಸೊ ಇದಾಗಿತ್ತು ಬೆರಿ ಶವರ್ ಹಗಮೆ ಅಂದು. ಸೊ ಫ್ರೂಟು ಹಿಂಗೆ ಎರೆಯಕತ್ತೀವಿ ಯಾಕಂದ್ರೆ ಬೀಳ್ತಾವಲ್ಲ. ಸೊ ಅದಕ್ಕೆ ಸುಮ್ಮನೆ ಜಸ್ಟ್ ಹಿಂಗೆ ಮಾಡಕ್ಕೆ ಹಿಂಗೆ ನಿವಾಳಿಸಿ ತೆಗ್ದಂಗೆ ಮಾಡಕತ್ತಿದ್ವಿ. ಸೊ ಹಿಂಗಿತ್ತು. ಆಮೇಲೆ ಇನ್ನೂ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ನಂದು 2 ಯೂಟ್ಯೂಬ್ ಚಾನಲ್ ಅದಾವು. ನಿಮ್ಮ ಕನ್ನಡದವ್ರಿಗೆ ಬೆಳೆಸ್ರಿ. ನಾನು ಆದಷ್ಟು ಫ್ಯಾಮಿಲಿ ಓರಿಯೆಂಟೆಡ್ ವಿಡಿಯೋಸ್ ಮಾಡ್ತೀನಿ. ಸೊ ಒಳ್ಳೆ ವಿಡಿಯೋ ಮಾಡೋರಿಗೆ ಬೆಳೆಸ್ರಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ. ಸೊ ಹಿಂಗಿತ್ತು. ಆಮೇಲೆ ರೀಲ್ಸ್ ಇಷ್ಟು ಮಾಡಿದ್ವಿ. ಸೊ ನೋಡ್ಬೋದಕ್ಕೆ ಎಷ್ಟು ಖುಷಿ ಆಕಿನ ಮುಖದೊಳಗೆ. ಸೊ ದಿಸ್ ವಾಟ್ ಐ ವಾಂಟ್. ನಂಗೆ ಭಾಳ ಖುಷಿ ಅನ್ನಿಸ್ತದೆ ಈ ಥರ ಆಗಮ್ಮೆ ಎಂಜಾಯ್ ಮಾಡೋದು. ಹೇಳ್ರಿ ಏನೇನು ಅದಾವ ಹೇಳ್ರಿ. ನಿಮ್ಮ ಡಾಲ್ ಇಂಟ್ರೊಡಕ್ಷನ್ ಕೊಡ್ರಿ ನಿಮ್ಮ ಡಾಲ್. ಹೇಳ್ರಿ. ತೋರಿಸ್ರಿ ಡಾಲ್ ಹೆಸರುಗಳು ಹೇಳ್ರಿ ಸ್ವಲ್ಪ. ಫಸ್ಟ್ ಇಂದ ಹೇಳ್ರಿ. ಅವ್ರು ಚಿನ್ನು ಮುನ್ನು ಏನ್ರಿ ಅವ್ರು? ನೆಕ್ಸ್ಟ್ ಸೊ ಫ್ರೆಂಡ್ಸ್, ಇದಾಗಿತ್ತು ಓವರ್ ಆಲ್ ವಿಡಿಯೋ. ಐ ಹೋಪ್ ನಿಮ್ಗೆ ಇಷ್ಟ ಆಗಿತ್ತು ಅನ್ಕೋತೀನಿ. ಇನ್ನೂ ಯಾರೆಲ್ಲ ನಾನು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಜಲ್ದಿ ಫಾಲೋ ಮಾಡಿರಿ. ಹಾಗೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ನಂದು 2 ಯೂಟ್ಯೂಬ್ ಚಾನಲ್ ಅದಾವೆ, ನಿಮ್ಮ ಸಖಿ ಪ್ರೇರಣಾ ಆ್ಯಂಡ್ ಐ ಆಮ್ ಅಗಮ್ಯ. ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಓಕೆನಾ? ಬಾಯ್.